ಪ್ರಜ್ವಲ್ ಅವರನ್ನು ಮರೆತು ಬಿಟ್ಟಿದ್ದೀವಿ ಅಂತ ಅಂದ್ಕೋಬೇಡಿ, ಮತ್ತೆ ನೆನಪಿಸ್ಕೋತಾ ಇದ್ದೀವಿ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಅನೇಕರ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇರುವ ವಿಡಿಯೋಗಳೆಲ್ಲ ಅಸಲಿ, ಡೂಪ್ಲಿಕೇಟ್ ಅಲ್ಲ. ಯಾವ ವಿಡಿಯೋಗಳನ್ನು ಕೂಡ ಯಾರೂ ತಿರುಚಿಲ್ಲ ಅಂತ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿ ನೀಡಿದೆ. ಹಾಸನ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳು ಹಾಗೂ ಪೆನ್ ಡ್ರೈವ್ಗಳಿಂದ ಸಾಕಷ್ಟು ಅಶ್ಲೀಲ ವಿಡಿಯೋ ಹರಿದಾಡಿದ್ದು ಆ ಟೈಮಲ್ಲಿ. ಎಲ್ಲರೂ ಅಷ್ಟೇ, ವಾಟ್ಸಪ್ ಓಪನ್ ಮಾಡೋದು, ಸೆಂಡ್ ಅನ್ನೋದು. ಆ ವಿಡಿಯೋಗಳನ್ನು ಸಂಗ್ರಹಿಸಿದ್ದ SIT ತಂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿತ್ತು. ಇದೀಗ ಆ ವರದಿ ಬಂದಿದೆ. ಆ ವಿಡಿಯೋ ಎಲ್ಲೂ ಮಾರ್ಫ್ ಆಗಿಲ್ಲ, ಎಲ್ಲೂ ಎಡಿಟ್ ಆಗಿಲ್ಲ, ಎಲ್ಲವೂ ಒರಿಜಿನಲ್ ವಿಡಿಯೋ ಅನ್ನೋದು ಸಾಬೀತಾಗಿದೆ. ಹಾಗಂತ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗತ್ತಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಆ ವಿಡಿಯೋಗಳು ಸತ್ಯ, ವಿಧಿವಿಜ್ಞಾನ ಪ್ರಯೋಗಾಲಯ ಹೇಳಿದೆ. ಹಾಸನ ಪೆನ್ ಡ್ರೈವ್ ಹಗರಣ ಹೊರಬಂದು 3 ತಿಂಗಳಾಗ್ತಾ ಬಂತು. ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿ 2 ತಿಂಗಳು ಸಮೀಪಿಸ್ತಾ ಇದೆ. ಅದಕ್ಕಿಂತ ಮೊದಲು 1 ತಿಂಗಳು ಜರ್ಮನಿಯಲ್ಲಿ ಫುಲ್ ಟೂರ್ ಹೊಡಿತಾ ಇದ್ರು. ಆಮೇಲೆ ಮತ್ತೊಬ್ಬ ಆರೋಪಿ, ಇವರ ತಂದೆ HD ರೇವಣ್ಣ ಅವರು ಒಳಗೋದ್ರು. ಆಮೇಲೆ ಜಾಮೀನು ಸಿಕ್ಕಿದೆ. ಈಗ ವಿಡಿಯೋ ವರದಿ ಕೊಟ್ಟಿದೆ ವಿಧಿವಿಜ್ಞಾನ ಪ್ರಯೋಗಾಲಯ. ಏನು? ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವಿಡಿಯೋ ಸತ್ಯ, ಹುಡುಗರ ಮೊಬೈಲ್ಗಳಲ್ಲಿದ್ದ ಹರಿದಾಡಿದಂಥ ವಿಡಿಯೋ ಸತ್ಯ, ಪೆನ್ ಡ್ರೈವಲ್ಲಿದ್ದಂಥ ವಿಡಿಯೋ ಸತ್ಯ, ಯಾವ ವಿಡಿಯೋವನ್ನು ಕೂಡ ತಿರುಚಿ ಹಂಚಿಕೆ ಮಾಡಿದ್ದಲ್ಲ, ಈ ವಿಡಿಯೋಗಳ ಎಡಿಟಿಂಗ್ ಮಾರ್ಫಿಂಗ್ ಆಗಿಲ್ಲ. ಆದರೆ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ವಿಡಿಯೋ ಸತ್ಯ, ಅದರಲ್ಲಿರುವ ಹೆಣ್ಣುಮಕ್ಕಳು ಸತ್ಯ, ಆದರೆ ವಿಡಿಯೋದಲ್ಲಿರುವ ವ್ಯಕ್ತಿ, ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅಶ್ಲೀಲ ವಿಡಿಯೋದಲ್ಲಿನ ಪುರುಷನ ಮುಖ ಅದರಲ್ಲಿ ಪ್ರದರ್ಶನ ಆಗಿಲ್ಲ. ವಿಡಿಯೋದಲ್ಲಿ ಇರುವವರು ಬಂಧಿತರ ಹೋಲಿಕೆ ಆಗಬೇಕು. ವಿಡಿಯೋದಲ್ಲಿರುವ ಮಹಿಳೆಯರ ವಿಚಾರಣೆ ಮಾಡಬೇಕು. ಅದರಲ್ಲಿರುವಂಥ ಮಹಿಳೆಯರು ಏನಾದರೂ 4 ಜನ ಬಂದ್ಬಿಟ್ಟು ಹೌದು ಹಿಂಗೆ ಮಾಡಿದಾನೈತ ಅಂತಂದರೆ ನಾಟಕ ಬಂದ್, ಏನು ಕೇಲ್ಕತಮ್ ನಾಟಕ ಬಂದ್ ಪ್ರಜ್ವಲ್ ರೇವಣ್ಣ. ಭಾಳ ಕಷ್ಟ ಆಗ್ಬಿಡ್ತದೆ. ಎಲ್ಲಿ ತನಕ ಹೇಳೋದಿಲ್ವೋ ಅಲ್ಲಿ ತನಕ ಸಾಬೀತಾಗೋದು ಸ್ವಲ್ಪ ಕಿರಿಕಿರಿ ಇದೆ. ನೋಡ್ಬೇಕು ಮತ್ತೆ SIT ಏನು ಮಾಡುತ್ತೆ ಅಂತ. ಹೀಗೆ ಪಾದಯಾತ್ರೆ ಇವತ್ತಿಗೆ ಮುಗಿಯಿತು. ಅಲ್ಲಿಂದ ಕಾರ್ ಹತ್ಕೊಂಡು ವಾಪಸ್ ಬರ್ತಾರೆ ರೂಮ್ಗೆ. ಅಲ್ಲೇ ಮಲ್ಕೊಳ್ಳೋದಿಲ್ಲ, ಅಲ್ಲೊಂದು 4 ಜನ ಮಲ್ಕೋತಾರೆ ಅಷ್ಟೇ. ವಾಪಸ್ ಬರ್ತಾರೆ. ದೊಡ್ಡ ದೊಡ್ಡ ನಾಯಕರು, ಸಣ್ಣ ಪುಟ್ಟವರೆಲ್ಲ ಅಲ್ಲೇ ಮಲ್ಕೋತಾರೆ. ಮರುದಿವಸ ಬೆಳಿಗ್ಗೆ ಫ್ರೆಶ್ ಆಗಿ ವಾಪಸ್ ಕಾರಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಇಳಿತಾರೆ. ಅಲ್ಲಿಂದ 2ನೇ ದಿವಸ ಪಾದಯಾತ್ರೆ. ಇದು ಹೆಂಗೆ ಗೊತ್ತು ಅಂದರೆ, ನಾವು ಅದೇ ಹೇಳಿದ್ನಲ್ಲ, ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಾನು ಹೋಗಿದ್ದೆ, ಆ ಸಂದರ್ಭದಲ್ಲಿ ನೋಡಿದ್ದೆ. ಬಟ್ ಭಾಳ ಮಜಾ ಇರುತ್ತೆ ಮಾತ್ರ ಪಾದಯಾತ್ರೆ. ಈಗ ಡೈವರ್ಸ್ ಆಗೋ ಮಾತು ಎಲ್ಲೆಲ್ಲೂ ಸೌಂಡ್ ಮಾಡ್ತಾ ಇದೆ. ಅದನ್ನೆಲ್ಲ ಕಂಡು ಕೈ ಪಡೆ ಕೇಕೆ ಹಾಕಿ ನಗ್ತಾ ಇದೆ. ಜನತಾದಳ ಲಾಟ್ರಿ ಹೊಡಿತವ್ರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡ್ಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ. ನಾಳೆಯಿಂದ ರಾಜ್ಯದಲ್ಲಿ ಮೂಡ ಹಗರಣ ಮತ್ತಷ್ಟು ಸದ್ದು ಮಾಡಲಿದೆ. ಬಿಜೆಪಿ ಹೋರಾಟ ಹೇಗಿರುತ್ತೋ, ಕಾಂಗ್ರೆಸ್ ಕೌಂಟರ್ ಇನ್ನೆಂಗಿರುತ್ತೋ ನಾಳೆಯಿಂದ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನಗೆ ವೆರಿ ಫಸ್ಟ್ ಟೈಮ್ ಜಿ ಪರಮೇಶ್ವರ್ ಅವರ ಭಾಷಣ ಭಾಳ ರಸವತ್ತಾಗಿತ್ತು. ಯಾವತ್ತೂ ಅವ್ರು ಭಾಳ ಒಂಥರ ಭಾಳ ಒಳ್ಳೆ ರಾಜಕಾರಣಿ ಅವರು, ಅದು ಬೇರೆ ವಿಚಾರ. ಆದರೆ ಅವರ ಭಾಷಣ ಎಲ್ಲ ಅಷ್ಟು ಮಜಾ ಕೊಡ್ತಿರಲಿಲ್ಲ. ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು. ಅದು ಕೂಡ CM ಇಬ್ರಾಹಿಂ ಅವರು ಹೇಳ್ಕೊಂಡು, ಹಳೆ ಭೂ ಕೈಲಾಸ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್, ಕಲರ್ ಬಂದಿದ್ದೆ ತಂದರು. ಎನಿವೆ, ಹೇಗಿರುತ್ತೆ ದೋಸ್ತಿ ಪಾದಯಾತ್ರೆ? ದಾಖಲೆ ಪ್ರಕಾರ ನೀವು ಹೇಳ್ತೀರಲ್ಲಿ ಕೃಷಿ ಭೂಮಿ ಅಂತ, ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಕೃಷಿ ಜಮೀನು ಇರಲಿಲ್ಲ, ಬಡಾವಣೆ ಇತ್ತು. 2001ರಲ್ಲಿ ಬಡಾವಣೆ ಇರುತ್ತೆ. ನೀವು ಖರೀದಿ ಮಾಡಿದ ನಂತರ 2004ಕ್ಕೆ ಖರೀದಿ ಮಾಡ್ತೀರಿ, 2010ರಲ್ಲಿ
ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ. ನೋಡಿ, 9 ವರ್ಷಗಳ ಗ್ಯಾಪ್. ವಿಜಯಪುರಂ ಏನು ಹೇಳ್ತಿದ್ದಾರೆ? ನೀವು ತಗೊಂಡ್ರೆ ಯಾವಾಗ 2004ರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ. ನಮೂದು ಯಾವಾಗ ಮಾಡ್ತೀರಿ? 2010ರಲ್ಲಿ. ಅಂದರೆ 2001ರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು. ಅಲ್ಲಿ ರೋಡ್ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ಅಲ್ಲಿ ನಿವೇಶನ ಇತ್ತು. 2004ರಲ್ಲಿ ಅದು ಹೆಂಗೆ ಕೃಷಿ ಭೂಮಿ ಆಗುತ್ತೆ? ಕೃಷಿ ಭೂಮಿ ಆಗಿದ್ದು ಯಾವಾಗ? 2010ರಲ್ಲಿ ನೀವು ಮಾಡಿಕೊಂಡ್ರಿ. ಹೆಂಗೆ? ಯಾರು ಮಾಡಿದ್ದು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು. ಯಾರು? ಇಬ್ಬರೂ ಪರಿಶೀಲನೆ ಮಾಡಿರಬೇಕು. DC ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ. ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ, ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ. ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ? ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇದು. ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ? ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ? ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ? ಅಂದರೆ ಉದ್ದೇಶ ಏನು ಗೊತ್ತಾ? ಈಗ ಆ ತಹಶೀಲ್ದಾರ್, ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ. ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ. ಜಾಗ ಎಲ್ಲ ತಗೊಂಡಿದ್ರು. ಯಾರು ನೋಡಿಲ್ಲ, ನಾವು ನೋಡಿದ್ವಿ ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ CM ಸಿದ್ದರಾಮಯ್ಯ ಗರಂ ಆಗಿಬಿಟ್ರು. ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ. ಬನ್ನಿದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಬೇಕಾಗಬೇಕು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್